यच्चावहासार्थमसत्कृतोऽसि विहारशय्यासनभोजनेषु एकोऽथवाप्यच्युत तत्समक्षन् तत्क्षामये त्वामहमप्रमेयम्। ಯಚ್ಚಾವಹಾಸಾರ್ಥಮಸತ್ಕೃತೋಸಿ ಯಚ್ಚಾ ಯ ಮೇಲೆ ನೈಸರ್ಗಿಕವಾಗಿ ಆಘಾತ ಬರಬೇಕು, ಮುಂದೆ ಚಕ್ಕೆ ಚದ್ವತ್ತು ಬಂದ ಕಾರಣ ಯಚ್ಚಾವಹಾಸಾರ್ಥಮಸತ್ಕೃತೋಸಿ ತೋ ದೀರ್ಘ ಸಿ ಹ್ರಸ್ವ ವಿಹಾರಶಯ್ಯಾಸನ ಭೋಜನೇಷು ವಿಹಾರಶಯ್ಯಾ ಶಯ್ಯಾ ಈ ರೀತಿ ವಿಹಾರಶಯ್ಯಾಸನ ಭೋಜನೇಷು ಕೊನೆಗೆ ಶು ಮೂರ್ಧನ್ಯ ಶ ಉಕಾರದೊಂದಿಗೆ ಹ್ರಸ್ವ. ಮುಂದಿನ ಚರಣ ನೋಡೋಣ. ಏಕೋಥವಾಪ್ಯಚ್ಯುತ ತತ್ಸಮಕ್ಷನ್ ಏಕೋ ಎರಡು ಅಕ್ಷರ ದೀರ್ಘ ಥವಾಪ್ ಯಚ್ಯುತ ಥ ಮಹಾಪ್ರಾಣ ಹ್ರಸ್ವ ಥವಾಪ್ ವಾ ದೀರ್ಘ ವಾಪ್ ವಾ ನಂತರ ಅರ್ಧಪ ವಾಪ್ ಯಚ್ಯುತ ಯಚ್ಯುತ ತತ್ ಸಮಕ್ಷನ್ ತತ್ ಮೊದಲು ಪೂರ್ತಿತ ನಂತರ ಅರ್ಧ ತಕಾರ ತತ್ ಸಮಕ್ಷನ್ ಮ ಮೇಲೆ ಆಘಾತ ಮುಂದೆ ಕ್ಷ ಬಂದ ಕಾರಣ. ನೋಡೋಣ ಮೂರನೇ ಚರಣ ಯಾವ ರೀತಿ ಹಾಡಬೇಕು. ಏಕೋಥವಾಪ್ಯಚ್ಯುತ ತತ್ ಸಮಕ್ಷನ್ ಮತ್ತೊಮ್ಮೆ ಏಕೋಥವಾಪ್ಯಚ್ಯುತ ತತ್ ಸಮಕ್ಷನ್ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ತತ್ಕ್ಷಾಮಯೇ ಮೊದಲು ಪೂರ್ತಿತ ನಂತರ ಅರ್ಧ ತಕಾರ ತತ್ ಕ್ಷಾಮಯೇ ಇಲ್ಲಿ ಎ ಇಲ್ಲ, ಕ್ಷಾಮ ಎ ಇಲ್ಲ, ಏನಿದೆ ಕ್ಷಾಮ ಯೇ ಯೇ ತ್ವಾ ಯೇ ದೀರ್ಘ ಬಂದು ಆಘಾತ ಯೇ ತ್ವಾ ಮಹ ಮಪ್ರಮೇಯಂ ಮ ಮೇಲೆ ಆಘಾತ ಮಹ ಮಪ್ರಮೇಯಂ. ನೋಡೋಣ ಯಾವ ರೀತಿ ಹಾಡಬೇಕು. ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ನೋಡೋಣ ಪೂರ್ತಿ ಶ್ಲೋಕ ಮೂಲಗೀತೆಯ ಪ್ರಕಾರ. ಯಚ್ಚಾವಹಾಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಷು ಏಕೋಥವಾಪ್ಯಚ್ಯುತ ತತ್ಸಮಕ್ಷನ್ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ರನಾ ರನಾ ರ